ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನು ಇವತ್ತಿನ ವಿಡಿಯೋ ಅಂದರೆ ಸಿರಿಧಾನ್ಯ ಗಂಜಿ ಪೌಡ್ರು. ಎಲ್ಲರೂ ಕೇಳೇ ಇರ್ತೀರ ಅಲ್ವಾ? ಅದಕ್ಕೆ ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕಬೇಕು. ಏನೇನು ಹಾಕಬೇಕು ಅಂತ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಏನೇನು ಹಾಕಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ನಾನು ನಮ್ಮನೇಲಿ ಮಾಡುವಂತಹ ಗಂಜಿ ಪೌಡ್ರಿಗೆ ಏನೇನು ಐಟಮ್ಮು ಹಾಕ್ತೀವಿ, ಎಷ್ಟು ಐಟಮ್ಮು ಹಾಕ್ತೀವಿ, ಹಾಗೆ ಇದನ್ನೆಲ್ಲ ಬಾಣಲಿಯಲ್ಲಿ ಹುರಿದು ಚೆನ್ನಾಗಿ ಮಿಷಿನಲ್ಲಿ ಪೌಡ್ರ್ ಮಾಡಿಸ್ಕೊಂಡು ಬರಬೇಕು. ಇನ್ನು ನಾನು ಇದನ್ನು ಹುರಿದಿಲ್ಲ, ಏನೇನು ಹಾಕ್ತಾ ಇದ್ದೀನಿ ಅಂತ ಒಂದೊಂದೇ ಪದಾರ್ಥಗಳನ್ನ ತೋರಿಸ್ತೀನಿ. ಇಷ್ಟ ಆದರೆ ಶೇರ್ ಮಾಡಿಕೊಳ್ಳಿ. ಫಸ್ಟು ಮೊದಲನೇದಾಗಿ ಇದು ಮೆಂತ್ಯನ ಹುರಿದ್ಬಿಟ್ಟು ಇದನ್ನು ಕೂಡ ಹಾಕಬೇಕು. ನೆಕ್ಸ್ಟು ನೋಡಿ ಗೋಡಂಬಿ ಕೂಡ ಹಾಕಬೇಕು. ಮತ್ತು ನೆಕ್ಸ್ಟು ಜೀರಿಗೆ, ನೋಡಿ ಜೀರಿಗೆ ಇಲ್ಲೇ ಹೆಸರಿದೆ. ನೆಕ್ಸ್ಟು ಇದು ಏನು ಅಂತ ನೋಡೋಣ. ಇದು ನೋಡಿ ಫಾಕ್ಸಿ ಮಿಲ್ಟಿ, ಏನೋ ಇದೊಂದು ಕಾಳು ಸಿರಿಧಾನ್ಯದೇ ಇದೂ. ಮತ್ತು ಇನ್ನೊಂದು ನೋಡಿ ಇಲ್ಲೊಂದಿದೆ ಫ್ರೋಸೋ ಮಿಲ್ಟಿ ಅಂತ ಇದೆ ನೋಡಿ, ಇದು ಈ ಥರ ಇರುತ್ತೆ. ಹಾಗೆ ಮತ್ತೊಂದು ಇದು ಕಡಲೆಕಾಳು ಥರ ಇರುತ್ತೆ, ಕಾಬೂಲ್ ಕಡಲೆ ಅಂತ ಹೇಳ್ತಾರೆ. ಮತ್ತು ಇದು ಕೂಡ ಒಂದು ವೈಟ್ ಪೀಸ್, ಇದು ಬಟಾಣಿ ಪೀಸ್ಗೆ ನೋಡಿ, ಇದು ಬಟಾಣಿ ಕಾಳು ಥರ ಇರುತ್ತೆ. ನೆಕ್ಸ್ಟ್ ಇದು ಸೋಯಾಬೀನು, ನೋಡಿರ್ತೀರ ನೀವು, ಸೋಯಾ ಅಂತ ಹೇಳ್ತಾರೆ, ವೈಟ್ ಕಲರ್ ಇರುತ್ತೆ. ಇನ್ನು ಇದೇ ಐಟಮು ನೋಡಿ, ಇದು ಒಂಥರ ಜೋಳದ ಥರ ಇರುತ್ತೆ ನೋಡಿ, ಬಜಾರ ಅಂತ ಇದೆ ನೋಡಿ, ಜೋಳ ಥರ ಇರುತ್ತೆ. ನೆಕ್ಸ್ಟು ಇದು ನೋಡಿ ಸಿರಿಧಾನ್ಯದು, ನೋಡೇ ಇರ್ತೀರ ನೀವೆಲ್ಲರೂ. ಹಾಗೆ ಮತ್ತು ಇದು ಸಿರಿಧಾನ್ಯದು ಅಕ್ಕಿ ಥರನೇ, ಇದರಲ್ಲೆಲ್ಲರೂ ಅನ್ನ ಕೂಡ ಮಾಡ್ಕೊಳ್ತಾರೆ, ನೋಡ್ಬೋದು ನೀವು. ಇದನ್ನು ಈ ಥರ ಇರುತ್ತೆ. ಮತ್ತು ನೆಕ್ಸ್ಟು ಲಾಸ್ಟ್ ಒಂದು ಲಿಟಲ್ ಮಲ್ಟಿ ಅಂತ ಇದೆ ನೋಡಿ, ಇದು ಸಿರಿಧಾನ್ಯದನೇ. ಇದನ್ನು ಕೂಡ ನೋಡಿ ಇಷ್ಟೆಲ್ಲ ಐಟಮ್ ಹಾಕ್ಬೇಕು ಸಿರಿಧಾನ್ಯ. ಇದ್ರ ಜೊತೆಗೆ ಅಕ್ಕಿ ಮತ್ತು ಗೋಧಿನೂ ಕೂಡ ಹಾಕಬೇಕು, ಜೀರಿಗೆ, ಹಾಗೆ ಗೋಡಂಬಿ ಮತ್ತು ಮೆಂತ್ಯ ಮತ್ತು ಕಾಬೂಲ್ ಕಾಳು, ಸೋಯಾಬೀನು, ಇಷ್ಟೆಲ್ಲ ಪದಾರ್ಥಗಳು ಹಾಕಿದ್ರೆ ಸಿರಿಧಾನ್ಯ ಗಂಜಿ ಪೌಡ್ರು ರೆಡಿಯಾಗುತ್ತೆ. ಇದನ್ನೆಲ್ಲ ಫಸ್ಟು ಬಾಣಲಿಗೆ ಹಾಕಿ ಹುರ್ಕೊಂಡು ನೆಕ್ಸ್ಟು ನಾವು ಮಿಷಿನ್ಗೆ ತೊಗೊಂಡೋಗಿ ಹಾಕಬರ್ಬೇಕು. ಇದನ್ನು ನಾವು ಮನೆಯಲ್ಲೇ ಮಿಕ್ಸಿಲಿ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಕಾಳುಗಳೆಲ್ಲ ಇದೆಯಲ್ವ, ಅದೆಲ್ಲ ತುಂಬ ಗಟ್ಟಿ ಇರುತ್ತೆ, ಮಿಕ್ಸಿಲಾಗಲ್ಲ. ಹೋಗಿ ನಾವು ಮಿಷಿನಲ್ಲೇ ಕೂಡ ಹಾಕ್ಸ್ಕೊಬರ್ಬೇಕು ನೋಡಿ. ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕಬೇಕು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.